ಮುಖ್ಯವಾಗಿ ಕೆಲವರು ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ಬೋದು, ಕೆಲವರು ಮಾತಾಡೋಕ್ಕೆ ನಾಚಿಕೆ ಆಗ್ಬೋದು. ಇವತ್ತು ಕೋಲಾರಲ್ಲಿ ನಾನೇನಾದರೂ MLA ಆಗ್ಬೇಕಂದ್ರೆ ಅದು ಮೂಲಕರ್ತರು ನಮ್ಮ ಸಿದ್ದರಾಮಣ್ಣ ಅವರು, ಅವರಿಂದನೇ ಇವತ್ತು ನಾನು MLA. ನನಗೆ ಒಂದೇ ಮಾತು ಹೇಳಿದ್ರು, ಅವ್ರು ಕರೆದು ಏರ್ಪೋರ್ಟ್ ಹತ್ರ ಸುರೇಶ್ ಅಣ್ಣ ಫೋನ್ ಮಾಡಿ ಕರೆದ್ರು, ಮಂಜು ಸಾಹೇಬ್ರು ಕರೀತಾ ಇದ್ದಾರೆ ಬಾ ಅಂದರು. ನನಗೆಲ್ಲೂ ನಿಂತ್ಕೊಳ್ಳೋಕೆ ಅವಕಾಶ ಇರಲಿಲ್ಲ, ಸುಮ್ಮನೆ ಇದ್ದೆ ನಾನು. ಇಲ್ಲಿಂದ ಹೋದೆ ಸಾಹೇಬ್ರ ಹತ್ರ, ಏರ್ಪೋರ್ಟ್ ಸುರೇಶ್ ಅಣ್ಣ ಕರೆದ್ರು, ಹೋದೆ. ಏನಣ್ಣ ಏನು ಸಮಾಚಾರ, ನೀನು ಬಾ ಅರ್ಜೆಂಟ್ ಬಾ ಏರ್ಪೋರ್ಟ್ಗೆ ಅಂದರು. ಹೋದೆ ಏರ್ಪೋರ್ಟ್ಗೆ. ಅವ್ರಂದ್ರು ಒಂದು ಮಾತಂದ್ರು ನನಗೆ, ಇಡೀ ಭಾರತ ದೇಶದಲ್ಲಿ ನಿಮ್ಮ ಜನಾಂಗದಲ್ಲಿ ಯಾರೂ MLA ಇಲ್ಲ, ಈ ಜನಾಂಗಕ್ಕೆ ಅಂತ ಒಂದು ಪ್ರತಿನಿಧಿ ಇಲ್ಲ, ಅಲಮಾರಿ ಬುಡಕಟ್ಟು ಜನಾಂಗದ ಎಷ್ಟೋ ಜನ ಎಲ್ಲೆಲ್ಲೋ ಇನ್ನ ಭಿಕ್ಷೆ ಬೇಡ್ಕೊಂಡು ಊರುಗಳ ಮೇಲೆ ಸುತ್ತಾಡ್ಕೊಂಡಿದ್ದಾರೆ, ಯಾರು ಈ ಜನಗಳ ಒಂದು ಪ್ರತಿನಿಧಿ ಅನ್ನೋರು ಭಾರತ ದೇಶದಲ್ಲಿ ಇಲ್ಲ. ಮೊದಲಾಗಿದ್ದು ನೀನೇ, ಎರಡನೇದಾಗೆ ನೀನಾಗಬೇಕು. ನಾನು ಇವಾಗ ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಕೋಲಾರಲ್ಲಿ ನೀನೇ ನಿಂತ್ಕೋಬೇಕು. ಸಿದ್ದರಾಮಣ್ಣ ಅವರು ಕೋಲಾರಲ್ಲಿ ನಿಂತ್ಕೊಳ್ಳೋರು ನನಗೆ ಬಂದು ಹೇಳ್ತಾರೆ ಅಂದ್ರೆ ಅದು ಆ ಟೈಮಲ್ಲಿ ನಾನು ನಂಬಕ್ಕಾಗುತ್ತಾ? ಇವ್ರು ನಿಂತ್ಕೊಳ್ಳಲ್ಲ, ನನಗೆ ಕೊಡ್ತೀನಿ ಅಂತ ಹೇಳಿದ್ದು ಏನೋ ಇದು ಇದೇ ನನಗೆ ಅನ್ಕೊಂಡೆ ನಾನು. ಆಮೇಲೆ ಸುರೇಶ್ ಅಣ್ಣನು ನಮ್ಮ ಚಿಂತಾಮಣಿ ಸುಧಾಕರ್ ಅಣ್ಣ ಇಬ್ಬರು ಹೇಳಿದ್ರು, ಇಲ್ಲ ಸಾಹೇಬ್ರು ಹೇಳ್ತಾರೆ ಅದು ನಿಜ ಅಂತ ಹೇಳಿದ್ರು. ಇವತ್ತೇನಾದರೂ ನಾನು MLA ಆಗಿದ್ದೀನಿ ಅಂದ್ರೆ ಮೊದಲನೇದಾಗಿ ಸಿದ್ದರಾಮಣ್ಣ ಹಾಕಿರುವಂತ ಒಂದು ಭಿಕ್ಷೆ, ಎರಡನೇದಾಗಿ ಕೋಲಾರ ಜನ ಹಾಕಿರುವಂತ ಒಂದು ಭಿಕ್ಷೆನ ನನಗೆ ಇವತ್ತು MLA ಆಗಿರೋದು. ಆದ್ರೆ 100% ಆಗಿ ನಾನು ಹೇಳ್ತೀನಿ, ನಾನು ಅವ್ರು ಕೊಟ್ಟಿರುವಂತ ಒಂದು ಅವಕಾಶ, ನೀವು ಕೊಟ್ಟಿರುವಂತ ಒಂದು ಅವಕಾಶನ 100ಕ್ಕೆ 100 ಭಾಗ ನ್ಯಾಯ ಮಾಡ್ತೀವಿ, ನ್ಯಾಯಯುತವಾಗಿ ನಡ್ಕೊಳ್ತೀನಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಇವತ್ತು ನಾವು ಬೇರೆ ಏನು ಹೇಳೋದಕ್ಕಾಗೋದಿಲ್ಲ. ಇವತ್ತು ಹೋದ್ಸಲಿ ನಮ್ಮ ಸುರೇಶ್ ಅಣ್ಣ ಅವ್ರು ಹೇಳಿದ್ರು, ಕನಕದಾಸರ ವಿಗ್ರಹವನ್ನು ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು, ನೆಕ್ಸ್ಟ್ ಇಯರ್ ಅಲ್ಲಿ ಮಾಡಬೇಕು ಅಂತೆಲ್ಲ ಹೇಳಿದ್ರು. ಕರೆಕ್ಟ್, ಎಲ್ಲರೂ ಹೇಳಿದ್ರು, ಅದು ಒಪ್ಕೊಂಡಿದ್ವಿ ನಾವು, ನಿಜಾನೇ. ಸೆಂಟ್ರಲ್ಲಿ ಅದಕ್ಕೆ ಒಂದು ಅಡ್ಡಂತಗಳು ಬಂತು. ಏನ್ ಬಂತು ಅಂತ ಹೇಳಿದ್ರೆ, ನಮ್ಮ SNR ಹಾಸ್ಪಿಟಲ್ ಏನಿದೆ ಇವತ್ತು, ನಮ್ಮ ಕೋಲಾರಿಗೆ ಮೆಡಿಕಲ್ ಕಾಲೇಜ್ ಮಾಡಬೇಕು ಅನ್ನೋ ಒಂದು ಸಂದರ್ಭ ಬಂದಾಗ, ಅದರ ಬಗ್ಗೆ ಚರ್ಚೆ ಆದಾಗ, ಆ ಮೆಡಿಕಲ್ ಕಾಲೇಜ್ ವಿಚಾರದಲ್ಲಿ IB ಜಾಗವನ್ನ ಅದಕ್ಕೆ ತಗೋಬೇಕು, ಸಿರಿಕಲ್ಚರ್ ಜಾಗವನ್ನ ಅದಕ್ಕೆ ತಗೋಬೇಕು, ತಗೊಂಡು ಇದನ್ನ ಟೋಟಲ್ ಆಗಿ 11 ಎಕರೆ ಪ್ಲಸ್ ಒಂದು 10 ಎಕರೆ 21.5 ಎಕರೆ ಆಗುತ್ತೆ, ಮೆಡಿಕಲ್ ಕಾಲೇಜ್ ಮಾಡಬಹುದು ಅಂದಾಗ ನಾವು ಕನಕದಾಸರ ವಿಗ್ರಹವನ್ನು ಇಲ್ಲಿಟ್ಟು ತಿರ್ಗಾ ತೆಗೆಯುವಂತ ಸಂದರ್ಭ ಬರಬಾರದು. ಅವರು ಒಂದು ಜಾಗದಲ್ಲಿ ಇಟ್ಟಾಗ ಶ್ರೇಷ್ಠವಾಗಿ ಶ್ರೇಷ್ಠ ದಾಸ ಕನಕದಾಸರು ಅಂತ ಹೆಂಗಿರ್ತೀವಿ ನಾವು, ಅದೇ ರೀತಿ ಅವರು ಶ್ರೇಷ್ಠವಾಗಿ ಒಂದು ಜಾಗದಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಇದನ್ನೆಲ್ಲ, ಮೊನ್ನೆ ಒಂದು ವಾರ ಹಿಂದ್ಗಡೆ ಮೆಡಿಕಲ್ ಕಾಲೇಜ್ ಬಗ್ಗೆ ಬಂದು ಡಾಕ್ಟರ್ಸ್ ಎಲ್ಲ ಬಂದು ಇಲ್ಲಿ ಚೆಕ್ ಮಾಡ್ಕೊಂಡು ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಇದೆಲ್ಲ ಹೇಳಿದೀವಿ. ಇವಾಗ IBಗೆ ಬೇರೆ ಜಾಗದಲ್ಲಿ ಜಾಗ ಕೊಡ್ತಾ ಇದ್ದೀವಿ, ಇದೆಲ್ಲ ಮಾಡ್ಕೊಂಡು ಒಳ್ಳೆ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಆದೇಶ ಆಗಿದೆ. ಮೆಡಿಕಲ್ ಕಾಲೇಜು ಅದರಲ್ಲಿ ನೋಡಿ, ಪ್ರಯಾರಿಟಿನಲ್ಲಿ ಕೋಲಾರ ಫಸ್ಟ್ ಹೆಸರಲ್ಲಿದೆ, ಪ್ರಯಾರಿಟಿನಲ್ಲಿ ಕೋಲಾರ ಫಸ್ಟ್ ಹೆಸರಲ್ಲಿದೆ ಮೆಡಿಕಲ್ ಕಾಲೇಜಿಗೆ ಅಂತ ಒಂದು ಸಂದರ್ಭ ಇದ್ದಾಗ ನಾವು ಕನಕದಾಸರ ವಿಗ್ರಹವನ್ನು ಇಟ್ಟು ತಿರ್ಗಾ ಅದನ್ನು ತೆಗೆಯೋದು ಆ ರೀತಿ ಆಗಬಾರ್ದು ಅನ್ನೋದು ಉದ್ದೇಶಕ್ಕೆ ಸುಮ್ಮನೆ ಇದ್ದೀವಿ. ಯಾವತ್ತು ಲೇಟ್ ಆದ್ರೂ ಒಳ್ಳೇದಾಗುತ್ತೆ, ಲೇಟ್ ಆದ್ರೂ ಒಳ್ಳೇದಾಗುತ್ತೆ. ಖಂಡಿತವಾಗ್ಲೂ ನನಗೂ ಒಂದು ಕನಕದಾಸರಂದ್ರೆ ಒಂದು ಅಪಾರವಾದ ಒಂದು ಪ್ರೀತಿ. ಯಾಕೆ ಆ ಪ್ರೀತಿ ಅಂದ್ರೆ, ಯಾವತ್ತು ಹೇಳ್ಕೊಂಡಿನಿ, ಇವತ್ತು ಹೇಳ್ತೀನಿ. ಕನಕದಾಸರ ಫೋಟೋ ಅಲ್ಲಿದೆ ನೋಡಿ, ಹಿಂದ್ಗಡೆ ತಿರುಗಿ ನೋಡಿ, ಅವ್ರ ಕೈಯಲ್ಲಿ ಏನ್ ಇಟ್ಕೊಂಡಿದ್ದಾರೆ, ತಂಬೂರು ಇಟ್ಕೊಂಡಿದ್ದಾರಲ್ಲ, ಆ ತಂಬೂರನೇ ನಮ್ಮ ಜೀವನ, ಆ ತಂಬೂರಿನೇ ನಮ್ಮ ಜನಾಂಗದ ಜೀವನ. ಅದೇ ನಮ್ಮನ್ನು ಕಾಪಾಡಿರೋದು, ಅದೇ ನಮ್ಮನ್ನು ಕಾಪಾಡಿ ಪೂರ್ವ ಕಾಲದಿಂದ ನಮ್ಮ ಜನಾಂಗದವರ ತಂಬೂರು ಇಟ್ಕೊಂಡು ಹೋಗಿ ಊರಲ್ಲಿ ಭಿಕ್ಷೆ ಬೇಡಿ ಶಾಸ್ತ್ರ ಇಲ್ಲಿ ಈ ತರ ಇಲ್ಲಿ ಬದುಕೊಂಡಿರೋದು. ಅದೇ ನಾವು ಪುಣ್ಯಾತ್ಮ ಕನಕದಾಸರು ಸ್ವಾಮಿನ ತಂಬೂರಿ ನಮ್ಗೆ ಗಿಫ್ಟ್ ಕೊಟ್ಟು, ನಾವು ನೀವೆಲ್ಲ ಇದರಿಂದ ಬದುಕರು ಹೋಗಿ ಅಂದ್ಬಿಟ್ಟು, ಆದ್ರಿಂದ ನಾವು ಆ ತಂಬೂರನ್ನೇ, ಯಾಕಂದ್ರೆ ಕುರುಬ ಜನಾಂಗಕ್ಕೂ ನಮ್ಮ ಜನಾಂಗಕ್ಕೂ ಎಲ್ಲೋ ಒಂದು ಸಂಬಂಧ ಇದೆ. ಯಾಕಂದ್ರೆ ಆ ತಂಬೂರಿ ನಮಗೂ ನಿಮಗಿಬ್ಬರಿಗೂ ಸೇರಿದ್ದು, ಅದರಿಂದ ಒಂದು ಸಂಬಂಧ ಇದೆ ಅಂತ ಹೇಳ್ತಾ, ಇವತ್ತು ನಮ್ಮ ಸುರೇಶ್ ಅಣ್ಣ ಅವರಲ್ಲಿ ನಾನು ಒಂದು ಮನವಿ ಮಾಡ್ತೀನಿ. ಸುರೇಶ್ ಅಣ್ಣ ಅವರ ಹೆಸರಲ್ಲಿ ನಮ್ಮ ಮೆಡಿಕಲ್ ಕಾಲೇಜ್ದು ಎಲ್ಲ ಆಗಿದೆ, ಫಸ್ಟ್ ಪ್ರಯಾರಿಟಿಲಿ ನೀವೇ ಮಾಡಿಸ್ಕೊಟ್ಟಿದ್ದೀರಾ. ಇವತ್ತು ಎಂಟೈರ್ ಸ್ಟೇಟ್ ಅಲ್ಲಿ ಕೋಲಾರ ಫಸ್ಟ್ ಪ್ರಯಾರಿಟಿಯಲ್ಲಿ ಇದೆ. ಅದು ನೀವು ಇವರು ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬ್ರಿಗೆ ಮಾತಾಡಿ ಸ್ವಲ್ಪ ಅರ್ಜೆಂಟ್ ಆಗಿ ಮಾಡ್ಕೊಡೋ ತರ ನೀವು ಇನ್ನೊಂದು ಸ್ವಲ್ಪ ಪ್ರೆಷರ್ ಹಾಕಿದ್ರೆ, ಇಲ್ಲ ಅಂತಿಲ್ಲ, ಇನ್ನು ಸ್ವಲ್ಪ ಹಂಗೆ ತಳ್ಳಿದ್ರೆ ನಮ್ಮ ಮೆಡಿಕಲ್ ಕಾಲೇಜ್ ಆಗುತ್ತೆ. ಅದರಿಂದ ಕನಕದಾಸರ ವಿಗ್ರಹ ಹಿಡಿದೇ ಇರೋದು ಕಾರಣನೂ ಹೇಳಿದೆ, ಯಾಕಂದ್ರೆ ಮೂರನ್ನು ಸೇರಿಸ್ಕೊಂಡು ಮೆಡಿಕಲ್ ಕಾಲೇಜ್ ಮಾಡಬೇಕು ಉದ್ದೇಶದಿಂದ ಇವತ್ತು ದಾಸಶ್ರೇಷ್ಠ ಕನಕದಾಸರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋಕ್ಕಾಗಿಲ್ಲ. ಖಂಡಿತವಾಗ್ಲೂ ನೆಕ್ಸ್ಟ್ ಸಮಾಜದ ಮುಖಂಡರು ನಾವೆಲ್ಲರೂ ಕುತ್ಕೊಂಡು ಮಾತಾಡಿ ಒಂದು ಜಾಗದಲ್ಲಿ ಮಾಡುವಂತ ಕೆಲಸವನ್ನ ನಾವೆಲ್ಲರೂ ಮಾಡೋಣ. ಯಾವತ್ತೂ ಅಷ್ಟೇ ನಮಗೆ, ನಾನು ಇರೋದನ್ನ ನಿಜ ಮಾತಾಡ್ತೀನಿ. ಯಾರನ್ನಾದ್ರೂ ಬೈಬೇಕು ಅಂದ್ರೆ ಡೈರೆಕ್ಟ್ ಆಗಿ ಬೈತೀನಿ. ನನಗೆ ಕೈ ಬಾಯಿ ನಾನು ಶುದ್ಧವಾಗಿ ಇಟ್ಕೊಂಡಿರ್ತೀನಿ, ಇರೋದನ್ನ ನಿಜಾಂಶ ಮಾತಾಡ್ಬಿಡ್ತೀನಿ. ನಾನು ಅಷ್ಟೇ, ನಾನು ನಿಜಾಂಶ ಮಾತಾಡ್ತೀನಿ. ಇವತ್ತು ನನಗೆ ನಮ್ಮ ಜನಾಂಗಕ್ಕೆ ಯಾವ ರೀತಿಯಲ್ಲಿ ಕನಕದಾಸರ ತಂಬೂರಿಯನ್ನು ಕಟ್ಟು ಬದುಕರು ಅಂತ ಹೇಳಿದಾರೋ, ಇವತ್ತು ಸಿದ್ದರಾಮಣ್ಣ ಅವರು ನನ್ನನ್ನ ಇಲ್ಲಿ MLA ಆಗು ಅಂತೇಳಿ ಇವತ್ತು ಈ ಜನಗಳಲ್ಲಿ ನನ್ನನ್ನು ಗುರ್ತಿಸಿದ್ದಾರೆ. ಯಾವತ್ತೂ ನಾನು ಸಿದ್ದರಾಮಣ್ಣ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಅವರು ಚಿರಋಣಿಯಾಗಿರ್ತೀವಿ, ಅವ್ರ ಜೊತೆಯಲ್ಲಿ ಎನಿ ಟೈಮ್ ಇರ್ತೀವಿ. ನಿನ್ನೆ ನಾನೇನು ಅವ್ರ ಜೊತೆ ಹೆಲಿಕಾಪ್ಟರ್ಲಿ ಬರಬೇಕು ಅಂತ ನಾನೇನು ಕೇಳಿಲ್ಲ.
ನಾನು ಕೊಪ್ಪಳದಲ್ಲಿ ಅವ್ರ ಜೊತೆ ಇದು ಬಾಗಲಕೋಟೆಯಲ್ಲಿ ಇದ್ದೆ. ನಾನು ನೋಡ್ಬಿಟ್ಟು ಪ್ರಭಾಕರನ್ ಅವರು ಸಿದ್ದರಾಮಯ್ಯ ನೋಡಿ, ಏಯ್ ಹೆಂಗೋ ಬಂದೆ ಅಂದ್ರು. ಅಣ್ಣ ಕಾರಲ್ಲಿ ಬಂದೆ ಅಂತೆ. ಬಾರ ಹೆಲಿಕಾಪ್ಟರ್ ಹೋಗೋಣ ಅಂತ ನನ್ನನ್ನು ಕರ್ಕೊಂಡ್ ಬಂದ್ರು. ಆಮೇಲೆ ಮನೆ ಹತ್ರ ಇಲ್ದ ಮೇಲೆ ಕಾರ್ ಇದೆಯೇನು ಅಂತ ಕೇಳಿದ್ರು ನನ್ನನ್ನ. ಅಣ್ಣ ಬರ್ತಾ ಇದೆ ಅಂದ್ರೆ, ಇದು ಕಾಫಿ ಕುಡಿದ್ಬಿಟ್ಟು ಹೋಗು, ಕಾರ್ ಬಂದ್ಮೇಲೆ ಹೋಗು ಅಂತ ಹೇಳಿದ್ರು. ಏನ್ ಪ್ರಭಾಕರಣ ನಿನ್ನೆ ಕರೆಕ್ಟಾ ಇಲ್ವಾ? ಹೇಳಿದ್ರು, ಜೊತೆಯಲ್ಲಿದ್ದು ನಾನು ಅವ್ರಿಬ್ಬರೇ ಕಾಫಿನ ಕುಡಿದ್ರು. ಆ ತರ ಸಿದ್ದರಾಮಯ್ಯ ಅವ್ರಿಗೆ CM ಅನ್ನೋದಲ್ಲ, ಅವ್ರಿಗೆ ಈ ರಾಜ್ಯದ ಬಡ ಜನ, ಈ ರಾಜ್ಯದ ಅಹಿಂದದವರು ಎಲ್ಲರೂ ನಾವು ಒಗ್ಗಟ್ಟಾಗಿರ್ಬೇಕು ಅನ್ನೋದೇ ಅವ್ರಿಗೆ, ಈ ರಾಜ್ಯದ ಜನ ಒಗ್ಗಟ್ಟು. ಅದರಿಂದ ನಾನು ಇನ್ನೂ ಒಂದ್ಸಲಿ ಸಿದ್ದರಾಮಯ್ಯ ಅವ್ರಿಗೆ ನಮಸ್ಕರಿಸ್ತಾ, ನಾನು ಇವತ್ತಿಲ್ಲಿ ಕೋಲಾರಲ್ಲಿ ಇರಬೇಕಂದ್ರೆ ಕಾರಣ ಎಲ್ಲ ಜನಾಂಗದವರು ಸೇರಿದ್ದೀರಾ, ಅದರಲ್ಲಿ ನಾನು ಕಳಿಸ್ಕೊಟ್ಟಿದ್ದು ಸಿದ್ದರಾಮಯ್ಯ ಅವ್ರಿಗೆ ಚಿರುಋಣಿಯಾಗಿರ್ತೀನಿ ಅಂತ ಹೇಳ್ತಾ, ಇವತ್ತು ಕನಕದಾಸರ ಜಯಂತಿಗೆ ನನ್ನನ್ನು ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಂಬಳ್ಳಿ ಮುನಿಯಪ್ಪನವ್ರಿಗೆ, ನಮ್ಮ JK ಅವ್ರಿಗೆ, ಬಾಬು ಅವ್ರಿಗೆ, ಎಲ್ಲರಿಗೂ, ನಮ್ಮ ರಮೇಶ್ ಅಣ್ಣಗೆ, ಎಲ್ಲರಿಗೂ, ನಾನು ಎಲ್ಲ ಮುಖಂಡರು ಇರೋರಿಗೆ ಎಲ್ಲರಿಗೂ ಮುಖಂಡರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ನನ್ನ ನಮಸ್ಕರಿಸ್ತಾ, ಜೈ ಕನಕದಾಸರು, ಜೈ ಶ್ರೇಷ್ಠ ಕನಕದಾಸರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ.